ಕೌಟುಂಬಿಕ ಕಲಹ, ಬೀದಿಯಲ್ಲಿ ಬಿತ್ತು ಹೆಣ, ರಾಡ್ನಿಂದ ಹೊಡೆದು ಕೊಲೆಗೈದ ಕಿರಾತಕರು. ಹೌದು, ಆ ಗ್ರಾಮದ ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದ ಯುವಕನ ಹೆಣ ಕಣ್ರಿ. ಸಂಜೆ ಬೈಕ್ ಮೇಲೆ ಹೊಲಕ್ಕೆ ಹೊರಟವನ ಮಸಣ ಸೇರಿದ್ದಾನೆ. ಯುವಕನನ್ನ ಕೊಲೆಗೈದು ಕಿರಾತಕರು ಪರಾರಿಯಾಗಿದ್ದಾರೆ ನೋಡಿ. ಆಸ್ತಿ ಕಲಹಕ್ಕೆ ಯುವಕನ ಜೀವವೇ ಹೋಗಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದು ಹೋಗಿದೆ ಕಣ್ರಿ. ತಲೆ ಭಾಗದಿಂದ ನೆತ್ತರು ಹರಿತಾ ಇತ್ತು. ಬೈಕ್ ಪಕ್ಕದಲ್ಲಿ ಬಲವಾಗಿ ರಾಡ್ನಿಂದ ತಲೆಗೆ ಬಿದ್ದ ಏಟಿಗೆ ಸಾವನ್ನಪ್ಪಿದ ಯುವಕ ಕಣ್ರಿ. ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅಂಡ್ ಟೀಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ರು. ಬೈ ಇಂಥದೊಂದು ಘಟನೆ ನಡೆದಿರುವುದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುರುಗೋಡ್ ಗ್ರಾಮದಲ್ಲಿ. ಹೌದು, 35 ವರ್ಷದ ಗ್ರಾಮದ ಸದ್ದಪ್ಪ ಬಿರಾದಾರ್ ಹೆಣವಾಗಿ ಬಿದ್ದಿದ್ದ ನೋಡಿ. ನಿನ್ನೆ ಸಂಜೆ ತನ್ನ ಹೊಲಕ್ಕೆ ಬೈಕ್ ಮೇಲೆ ಹೊರಟಿದ್ದ. ಆಗ್ಲೇ ದುಷ್ಕರ್ಮಿಗಳು ಬಂದು ಆತನ ತಲೆಗೆ ರಾಡ್ನಿಂದ ಹೊಡೆದು ಹೋಗಿದ್ರು. ಅವರು ಹೊಡೆದ ಏಟಿಗೆ ಸಿದ್ದಪ್ಪ ರಕ್ತಸಿಕ್ತವಾಗಿ ಸ್ಥಳದಲ್ಲೇ ಕೊನೆಯುಸಿರು ಎಳೆದ್ಬಿಟ್ಟಿದ್ದ. ಸ್ಥಳಕ್ಕೆ ಸಾವಳಗಿ ಪೊಲೀಸರು ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿದ್ರು. ಖುದ್ದು ಬಾಗಲಕೋಟೆ ಎಸ್ಪಿ ಬಂದು ಕೊಲೆಗಾರರ ಮಾಹಿತಿಯನ್ನ ಕಲೆ ಹಾಕಿದ್ರು. ನಿನ್ನೆ ಮಧ್ಯಾಹ್ನ 3 ರಿಂದ 4 ಗಂಟೆ ನಡುವೆ ಆಗಿದೆ. ನಮ್ಗೆ 4 ಗಂಟೆಗೆ 112 ಕಾಲ್ ಬಂತು. ಇಮಿಡಿಯೇಟ್ಲಿ ನಾವು PSI, ನಾನು, ನಮ್ಮ PSI, ನಮ್ಮ DSP, ನಮ್ಮ CPI ಅವರು ಎಲ್ಲ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ. ಅಲ್ಲಿ ಇರೋ ಸ್ಥಳೀಯರು ಕೂಡ ವಿಚಾರಣೆ ಮಾಡ್ತಾ ಇದ್ದೀವಿ. ಒಂದು ಮದುವೆ ಆಗ್ಲಿಲ್ಲ, ಡಿಸೀಸ್ ಅವ್ರದ್ದು ಮದುವೆ ಆಗಿಲ್ಲ, ಅವ್ರ ಬ್ರದರ್ದು ಕೂಡ ಮದುವೆ ಆಗಿಲ್ಲ. ಅವನು ಮೊದಲೇ ಫಸ್ಟ್ ವೈಫ್ದು 2 ಮಕ್ಕಳು, ಇನ್ನೊಬ್ರು ವೈಫ್ದು 5 ಜನ ಮಕ್ಕಳು ಇದ್ದಾರೆ. ತಾಯಿ ಇವರು ಮತ್ತೆ ಇನ್ನೊಬ್ರ ತಮ್ಮ ಅಲ್ಲಿ ಅದೇ ಊರಲ್ಲಿ ಇರ್ತಾರೆ. ಇನ್ನೊಬ್ರು ಅವ್ರದ್ದು ತಂದೆದು ಇನ್ನೊಬ್ರು ವೈಫ್ ಮತ್ತೆ 5 ಜನ ಮಕ್ಕಳು ಕೂಡ, ಅದರಲ್ಲಿ 2 ಹೆಣ್ಮಕ್ಳದು ಮದುವೆ ಆಗಿದೆ. ಇನ್ನು 5 ಜನ ಅಲ್ಲಿ ಇರ್ತಾರೆ. ಎಲ್ಲರಿಗೆ ಇವರು ಪ್ರಾಪರ್ಟಿ ಡಿವೈಡ್ ಮಾಡಿ ಅಲ್ಲಿ ಬೇರೆ ಬೇರೆ ಅವ್ರದ್ದು ಸೆಪರೇಟ್ ಮಾಡ್ತಾ ಇದ್ದಾರೆ. ಸಂಶಯ ಇದು ಟೂ ಅರ್ಲಿ ಟು ಟೆಲ್ ಅಂತ ಈ ತರ ಇದೆ. ನಿನ್ನೆ ಆಗಿದೆ, ನಾವು ಎಲ್ಲ ಆಂಗಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಆಗಿದೆ, ಏನಾಗಿದೆ ಅಂತ ಆದಷ್ಟು ಬೇಗ ನಾವು ಕನ್ಫರ್ಮ್ ಮಾಡಿ ಅದ್ರ ಬಗ್ಗೆ ನಾವು ಮುಂದೆ ಕ್ರಮ ವಹಿಸ್ತೀವಿ. ಅವ್ರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು FIR ಮಾಡ್ತೀವಿ. ಮೃತ ಸಿದ್ದಪ್ಪ ಬಿರಾದಾರ್ಗೆ ಶ್ರೀಶೈಲ್ ಅನ್ನೋ ಸಹೋದರ ಇದ್ದಾನೆ. 2 ಸಹೋದರರು ವಯಸ್ಸಿಗೆ ಬಂದಿದ್ರು, ಮದುವೆಯಾಗಿರ್ಲಿಲ್ಲ ನೋಡಿ. ಆದ್ರೆ ಮನೆಯಲ್ಲಿ ಆಸ್ತಿ ವಿಚಾರಕ್ಕೆ ಇಬ್ಬರ ಮಧ್ಯೆ ಕಿತ್ತಾಟ ನಡೆದು ಹೋಗಿತ್ತು. ಕೊಲೆಗೆ ಕಾರಣವಾಯ್ತಾ ಅನೈತಿಕ ಸಂಬಂಧ. ಸಿದ್ದಪ್ಪನ ತಂದೆಗೆ 2 ಪತ್ನಿಯರು. ಈ ಸಿದ್ದಪ್ಪ ಕೊಲೆ ಪ್ರೀ ಪ್ಲಾನ್ ಮರ್ಡರ್ ಆಗಿರಬಹುದೆಂದು ಶಂಕಿಸಲಾಗ್ತಾ ಇದೆ. ಅಲ್ಲದೆ ಇದಕ್ಕೆ ಅನೈತಿಕ ಸಂಬಂಧವೂ ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ ಕಣ್ರಿ. ಅಲ್ಲದೆ ಕೊಲೆಗೆ ಮತ್ತೊಂದು ಆಂಗಲ್ ಕೂಡ ಇದೆ. ಸಿದ್ದಪ್ಪನ ತಂದೆಗೆ 2 ಪತ್ನಿಯರು. ಸಿದ್ದಪ್ಪ ಮೊದಲ ಪತ್ನಿಯ ಮಗ, 2ನೇ ಪತ್ನಿಯ ಮಕ್ಕಳು ಕೊಲೆ ಮಾಡಿದ್ರ? ಹೀಗೆ ಹಲವು ಆಂಗಲ್ ಗಳಿಂದ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಸಿದ್ದಪ್ಪನಿಗೆ 2 ಎಕರೆ 26 ಗುಂಟೆ ಜಮೀನಿತ್ತು. ಈ ಜಮೀನಿನಲ್ಲಿ ಪಾಲು ಕೇಳಿದ್ದನಂತೆ ಸಿದ್ದಪ್ಪ ಕಣ್ರಿ. ಅದಕ್ಕೆ ಆತನ ಸಹೋದರ ವಿರೋಧ ವ್ಯಕ್ತಪಡಿಸುತ್ತಿದ್ದ ಎನ್ನಲಾಗ್ತಾ ಇದೆ. ಇದೀಗ ಕೊಲೆಯಾದ ಸಿದ್ದಪ್ಪನ ತಾಯಿ ಸಾವಳಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ದೂರಿನನ್ವಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೈಕ್ನಲ್ಲಿ ಹೊಲಕ್ಕೆ ಹೊರಟವ ಸಿದ್ದಪ್ಪ ವಾಪಸ್ ಮನೆಗೆ ಬರಲೇ ಇಲ್ಲ. ರಸ್ತೆ ಮಧ್ಯೆ ಹೊಡೆದು ಸಾಯಿಸಿದ ಪಾಪಿಗಳು. ಆದ್ರೆ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹಾಗೆ ತನಿಖೆ ಮುಂದುವರೆಸಿದ್ದಾರೆ. ಸದ್ಯ ಕೊಲೆ ಮಾಡಿ ಪರಾರಿಯಾಗಿರುವ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಸದ್ಯದರಲ್ಲಿ ಯಾರು ಆರೋಪಿಗಳು ಅಂತ ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.